ಮೀನರಾಶಿಗೆ ಶನಿಯ ಪ್ರವೇಶ, ಜನ್ಮ ಶನಿ ಶುರು ಆಗ್ತಕ್ಕಂಥದ್ದು, ವ್ಯಯದ ರಾಹುವಿನ ವರ್ಷ. ಭಾಳ ಜಾಗ್ರತೆ ಬೇಕು. ವಿಷಮವಾಗಿರ್ತಕ್ಕಂತಹ ವರ್ಷವಾಗಿರ್ತದೆ ಮೀನರಾಶಿಯವರಿಗೆ. ಚತುರ್ಗ್ರಹ ಪಂಚಗ್ರಹ ಯೋಗಗಳು, ಎರಡೆರಡು ಗ್ರಹಣಗಳು, ಚತುರ್ಥದಲ್ಲಿ ದೀರ್ಘವಾಗಿರ್ತಕ್ಕಂಥ ಕುಜನ ಸಂಚಾರ, ಚತುರ್ಥ ಪಂಚಮದಲ್ಲಿ ಕುಜನ ಸಂಚಾರ ನಡೀತಕ್ಕಂತಹ ವರ್ಷ, ಶನಿಯು ಜನ್ಮರಾಶಿಗೆ ಬರ್ತಕ್ಕಂತಹ ವರ್ಷ, ರಾಹು ವ್ಯಯಕ್ಕೆ ಹೋಗ್ತಕ್ಕಂತಹ ವರ್ಷ. ಬಹಳ ಚಾಲೆಂಜಿಂಗ್ ಆಗಿರ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ತೇನೆ, ಕೆಲವೊಂದು ತತ್ವಗಳನ್ನು ಹೇಳಿರ್ತೇನೆ. ನಿಮಗೂ ಒಳ್ಳೆಯದಾಗಲಿ ಅಂತಲೇ ಈ ಕಾರ್ಯಕ್ರಮ ಇರೋದು. ಮೀನರಾಶಿಯವರಿಗೆ ಹೆಚ್ಚು ಸಮಸ್ಯೆ ಇದೆ. ಗ್ರಹಚಾರವೇ ಹಾಗಿರೋದರಿಂದ ಸಮುದ್ರ ರಾಶಿಯಾಗಿರ್ತಕ್ಕಂಥ ನಿಮಗೆ ಎಲ್ಲೋ ಒಂದು ಚಿಕ್ಕ ಕೆರೆ ಆಗೋಗಿದ್ದೀನೇನೋ ಅನ್ನೋ ಹಾಗೆ ಅನ್ನೋ ಮನೋಭಾವ ಬರ್ತದೆ. ಅಂದರೆ ಅಷ್ಟು ಸಮಸ್ಯೆಗಳು ಬರ್ತದೆ. ಸಾಂಬಂಧಿಕವಾಗಿ ಹೆಚ್ಚು ಸಮಸ್ಯೆಗಳು ಬಂದೀತು. ಭಾಳ ಜಾಗ್ರತೆ ಬೇಕು. ಬಂಧುಗಳೇ ಶತ್ರುಗಳಾದಾರು. ವ್ಯವಹಾರದಲ್ಲಿ ಒಂದು ಏಳಿಗೆ ಇದೆ ಮಧ್ಯ ವರ್ಷದಿಂದ. ಶನಿಯ ಪ್ರಭಾವದಿಂದ ಇಷ್ಟು ಕಷ್ಟಗಳು ಇದ್ದರೂ ಕೂಡ ಗುರುವಿನ ಪ್ರಭಾವದಿಂದ ಮಧ್ಯ ವರ್ಷದಿಂದ ಜೂನ್ ಜುಲೈ ನಂತರ ಭಾಳಷ್ಟು ಅವಕಾಶಗಳು, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು ಇದೆಲ್ಲವೂ ಬೇಕಾದಷ್ಟು ಬರ್ತದೆ. ಜನ್ಮ ಶನಿಯ ದೋಷಗಳಿಗೆ ಮೀನರಾಶಿಯವರು ಬೇರೆ ಎಲ್ಲ ರಾಶಿಯವರಿಗಿಂತ ವಿಶೇಷವಾಗಿ ಶನಿಯ ಗ್ರಹಶಾಂತಿ, ನಾಗಶಾಂತಿಗಳನ್ನು ಪ್ರತಿ 3 ತಿಂಗಳಿಗೆ ಒಮ್ಮೆ ನಾಗಶಾಂತಿ ಅಂದರೆ ನಾಗದೇವರಿಗೆ, ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಸೇವೆಯನ್ನು ಮಾಡೋದು. 6 ತಿಂಗಳಿಗೆ ಒಮ್ಮೆ ಶನಿ ಶಾಂತಿ ಕಳಶ ಪೂಜೆಯನ್ನು, ಹೋಮನೇ ಮಾಡಬೇಕಂತೇನಿಲ್ಲ, ಸಾಧ್ಯವಾಗಿರ್ತಕ್ಕಂಥವರು ಹೋಮವನ್ನೇ ಮಾಡಿ ಅದನ್ನು ವರ್ಷಕ್ಕೆ ಒಮ್ಮೆ ಮಾಡಿದ್ರಾಗ್ತದೆ. ಶನಿಯ ಮತ್ತು ಗ್ರಹರ ಜಪ ಮಾಡಿ ಕಳಶದಾನವನ್ನು, ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂತ ಇನ್ನೊಂದು ಸರಳ ಬಗೆಯ ಶನಿ ಶಾಂತಿಯನ್ನು ಅಥವಾ ಗ್ರಹ ಶಾಂತಿಯನ್ನು ಏನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ ಅದನ್ನಾದರೂ ಕೂಡ 6 ತಿಂಗಳಿಗೆ ಒಮ್ಮೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಮೀನರಾಶಿಯಲ್ಲಿ ಶನಿಯ ಮತ್ತು ರಾಹುವಿನ ಸಂಚಾರದ ವರ್ಷ ಆಗಿರುವುದರಿಂದ ಮೇಷಾದಿ 12 ರಾಶಿಗಳಿಗೂ ಕೂಡ ಸಮಗ್ರವಾಗಿ ಇದರ ಶುಭಾಶುಭ ಫಲಗಳನ್ನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಇಷ್ಟು ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.